ಬಾಗೇಪಲ್ಲಿ ತಾಲೂಕಿನ ನಾರೇಪಲ್ಲಿ ಗ್ರಾಮದಲ್ಲಿ ಭೂ ವಿವಾದವೊಂದು ಇದೀಗ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ದಶಕಗಳಿಂದ ಸಾಗುವಳಿ ಮಾಡಿಕೊಂಡಿದ್ದ ಬಡ ಕುಟುಂಬವೊಂದು ಇಂದು ಬೀದಿಗೆ ಬಂದು ನಿಂತಿದೆ. ಆರೋಪದ ಬೆರಳು ನೇರವಾಗಿ ತಹಶೀಲ್ದಾರ್ ಕಡೆಗೆ ಚಾಚಿದೆ. ಹಾಗಾದ್ರೆ ಅಲ್ಲಿ ಆಗಿದ್ದೇನು? ಭೂ ಮಾಫಿಯಾ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ? ಇಲ್ಲಿದೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್. ఇంత కళా చేసి ఇంత కొడతానా కూడా నాకు పోలీసు వాళ్ళు రాలే, తహసీల్దారు రాలే. తహసీల్దార్ మేడం చెప్పింది స్టాప్ చేస్తామని, అయినా నాకు దౌర్జన్యంగా కొట్టి ఇట్లా చేసినారు. నన్ను నాకు ఎక్కడా న్యాయం దిక్తాను లేదు. చంపేకి ప్రయత్నం చేస్తున్నారు. నలుగురికి చంపేస్తాను సీమ్ను నేర్పించడా, నలుగురికి చంపేస్తాను సీమ్ను నేర్పించడా. చంపయ్యే 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 రైతులు చంపయ్యే రైతులు మేము కానీ నేను మేడం చెప్పింది, తహసీల్దార్ మేడం చెప్పింది, సబ్ ఇన్స్పెక్టర్ చెప్పినారు. అయినా ఇంత దౌర్జన్యంగా వస్తే ఏం దానికి అర్థమేమే? ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ನಾರೇಪಲ್ಲಿ ಗ್ರಾಮದಲ್ಲಿ ಕಳೆದ 1 ತಿಂಗಳ ಹಿಂದೆ ನಡೆದಿದ್ದ ಜಮೀನು ಗಲಾಟೆ ಪ್ರಕರಣ ಈಗ ಹೊಸ ಆಯಾಮ ಪಡೆದುಕೊಂಡಿದೆ. ಜಮೀನು ವಿಚಾರಕ್ಕೆ ಅಂದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಈ ಪ್ರಕರಣದ ಹಿಂದೆ ದೊಡ್ಡ ಭೂ ಹಗರಣ ಅಡಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ಕರಾಮತ್ತಿನಿಂದ ನೈಜ ಫಲಾನುಭವಿಗಳು ಇಂದು ನ್ಯಾಯಕ್ಕಾಗಿ ಕಣ್ಣೀರಿಡುತ್ತಿದ್ದಾರೆ. ಒಡ್ಡರ ಆಂಜಿನಪ್ಪ ಎಂಬುವವರು ಕಳೆದ 70 ವರ್ಷಗಳಿಂದ ಇದೇ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಸ್ಕೆಚ್ ಮಾಡಿಸಿಕೊಂಡು ಅನುಭವದಲ್ಲಿದ್ದ ಜಾಗವನ್ನು ಇದೀಗ ಏಕಾಏಕಿ ಭೂ ಮಾಫಿಯಾ ಲಪಟಾಯಿಸಲು ಮುಂದಾಗಿದೆ. ಸರ್ವೆ ನಂಬರ್ ಅದಲು ಬದಲು ಮಾಡಿ ಇಲ್ಲದ ಹೆಸರಿನ ವ್ಯಕ್ತಿಯನ್ನು ಸೃಷ್ಟಿಸಿ ಅಕ್ರಮವಾಗಿ ಖಾತೆ ಮಾಡಿಕೊಡಲಾಗಿದೆ ಎಂಬುದು ಸಂತ್ರಸ್ತ ಕುಟುಂಬದ ಆಕ್ರೋಶವಾಗಿದೆ. 34 ಎಕರೆ 15 ಗುಂಟೆ ಜಮೀನಿದೆ ಸರ್, ಸರ್ಕಾರಿ ಗೋಮಾಳ. ಅದರಲ್ಲಿ 2 ಎಕರೆ ನಮ್ಮ ತಂದೆ ಒಂದು ಗ್ರ್ಯಾಂಟ್ ಆದಂಗೆ ಇದೆ. ಇದರಲ್ಲಿ ರೆಕಾರ್ಡಲ್ಲಿ ಇದೆ. ಗ್ರ್ಯಾಂಟ್ ಆದಾಗ ನಮಗೆ ಇದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸರ್, ಇಲ್ಲಿಂದ ನಮ್ಗೆ ಆಗಿರೋದು ಅಂತ ತೋರಿಸಿದ್ದಾರೆ. ಇದೆಲ್ಲ ಗುಟ್ಟೇನೆ, ಬರೀ ಗುಟ್ಟೇನೆ. ಇಲ್ಲೆಲ್ಲ ಸಾಗುವಳಿ ಚೀಟಿ ಇದೆ. ಸಾಗುವಳಿ ಚೀಟಿ ಆಯಿತು. ನಾವು ಇದೇ ಪ್ರಕಾರ ಅವ್ರು ಸಾಗುವಳಿ ಚೀಟಿ ಕೇಳಿದ್ರೆ ಅವ್ರದ್ದೇನು ಕೊಟ್ಟಿಲ್ಲ ನಮಗೆ. ನಮ್ಮಪ್ಪ ಇದು ಅರ್ಜಿ ಹಾಕಿದ್ದಾರೆ, ಏನೋ ಅವ್ರಿಗೆ ಇದು ಖಾತೆ ಮಾಡಬಾರ್ದು ಅಂತ ವಿನ್ಸಿ ಅವ್ರಿಗೆ. ನಮ್ಗೆ ಏನು ಇಂಟಿಮೇಷನ್ ಇಲ್ಲ, ತಹಸೀಲ್ದಾರ್ ಕೋರ್ಟಲ್ಲಿ ಅವ್ರಿಗೆ ಆರ್ಡರ್ ಮಾಡಿಬಿಟ್ಟು ಅದೊಂದು ಮಿಸ್ಟೇಕು. ಇನ್ನೂ ಸರ್ ಬೇರೆ ವಾರ್ಡದು ಗಡಿ ಹೊಸೂಡ್ಯ ಗಡಿ ಆ ಕಡೆ ಇದೆ, ನಾರೇಪಲ್ಲಿ ಗಡಿ ಇದೆ. ಹೊಸೂಡ್ಯ ಗಡಿಯಲ್ಲಿ ಆದಪ್ಪಲ್ಲಿ ಅವ್ರ ನಂಜುಂಡಪ್ಪ ನನ್ನ ಹೆಸರು. ನಂಜುಂಡಪ್ಪ ಖಾತೆ ನಮ್ಗಾಗಿತ್ತು. ಆದರೂ ಸಹ ನಂಜುಂಡಪ್ಪ ಗುರಪ್ಪ ಆದಪ್ಪಲ್ಲಿ ತಂದಿದ್ವಿ. ಇಲ್ಲಿ 22 ಅವ್ರದ್ದು 221 ಅವ್ರ ಸರ್ವೆ ನಂಬರ್ ಅವ್ರನ್ನ ತಂದು ನಂಜುಂಡಪ್ಪ ಗುರಪ್ಪ ಅಂತ ಮಾಡಿಬಿಟ್ಟು 22 ಮಾಡಿದ್ದಾರೆ. 22 ಗುಣಿಸ್ಬಿಟ್ಟು ಖಾತೆ ಮಾಡಿದ್ದಾರೆ ಸರ್. ಅದು ತಪ್ಪು. ಅದು ನಾನು ಎಲ್ಲ ಡಾಕ್ಯುಮೆಂಟ್ ಈ ರೀತಿ ಮಾಡಿದರೆ ಹೆಂಗೆ ಮಾಡಿದ್ವಿ ಮೇಡಮ್? ಅವ್ರನ್ನ ತಂದು ಹಿಂಗೆ ಮುಟ್ಸಿದ್ದೀರ, ಇದು ಯಾವ ನ್ಯಾಯ ಅಂತ ಕೇಳಿದ್ರೆ ಅವ್ರು ಏನಂತಾರೆ, ನಾವೇನಪ್ಪ ಅವ್ರು ಬಂದರು ಮಾಡಿದ್ದೀವಿ ನಾವು, ನೀವು AC ಕೋರ್ಟ್ಗೆ ಅಂತ ಕೇಳ್ತಾರೆ ಸರ್. ಮಾಡಿರೋದು ಅವರೇ. ಇನ್ನು ಇಡೀ ಪ್ರಕರಣದಲ್ಲಿ ಬಾಗೇಪಲ್ಲಿ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಅವರ ನಡೆ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಭೂ ಮಾಫಿಯಾ ಜೊತೆ ಕೈ ಜೋಡಿಸಿ ಅಕ್ರಮ ಲೇಔಟ್ ನಿರ್ಮಾಣಕ್ಕೆ ಸಾಥ್ ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರೈತರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸದ ಅಧಿಕಾರಿಗಳು ಬಡವರ ಜಮೀನನ್ನ ಶ್ರೀಮಂತರ ಪಾಲು ಮಾಡಲು ಹೊರಟಿದ್ದಾರೆ ಎನ್ನಲಾಗುತ್ತಿದೆ. ನಮ್ದು ಬಾಗೇಪಲ್ಲಿ ನಾರೇಪಲ್ಲಿ ವಿಲೇಜ್. ವಿಷಯ ಏನಂದ್ರೆ 22 ಸರ್ವೆ ನಂಬರ್ ನಾರೇಪಲ್ಲಿದು 61 ಹೊಸದಾಗಿದೆ. ಅದರಲ್ಲಿ ಗಾರ್ಮೆಂಟ್ಸ್, ಬಾರು, ರೆಸ್ಟೋರೆಂಟ್, ಮೇ ಬ್ರಿಡ್ಜ್ ಬಾಡಿಗೆಗಳಿಗೆ ಅಂಗಡಿ ಕೊಟ್ಟಿದ್ದಾರೆ. ಸುಮಾರು ಒಂದು 10 ವರ್ಷದಿಂದ ಗಾರ್ಮೆಂಟ್ಸ್ ನಡೆಸ್ತಾ ಇದ್ದಾರೆ ಅವರು. ಅದು ಯಾವ್ದೋ ಶಿಗ್ನಾಯಕನ ಪತ್ರ ತಗೊಂಡು ಬಂದು ಇಲ್ಲಿಗೆ ಅಟ್ಯಾಚ್ ಮಾಡಿಬಿಟ್ಟು ಮಾಡ್ತಿದ್ದಾರೆ. ಅದು ಡಾಕ್ಯುಮೆಂಟ್ಸ್ ಎಲ್ಲ ಫೋರ್ಜರಿ. ಇದು DC ಸಾಹೇಬ್ರ ಗಮನಕ್ಕೆ ತಂದಿದ್ದೀವಿ, MLA ಸಾಹೇಬ್ರಿಗೆ ಹೇಳಿದ್ದೀವಿ. DC ಸಾಹೇಬ್ರು ಇಲ್ಲಿಗೆ ಬಂದಿದ್ರು, ಬಾಗೇಪಲ್ಲಿಗೆ ಬಂದಿದ್ರು ಸಹ ಇದುವರೆಗೂ ಅದು ಸರ್ವೆ ಮಾಡಕ್ ಬಂದಿಲ್ಲ. ಮಾಡ್ತಿರೋದು ಶಿವಾರೆಡ್ಡಿ ಅನ್ನೋರು ಮತ್ತೆ ತಹಸೀಲ್ದಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸರ್. ಇವರೆಲ್ಲ ಸೇರ್ಕೊಂಡು ಯಾರು ಆಂಧ್ರದವ್ರು ಬಂದು ಲೇಔಟ್ ಮಾಡಕ್ 4 ಎಕರೆ 38 ಗುಂಟೆ, ಅದು ಫೋರ್ಜರಿ.
4G ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. 2005ರಲ್ಲಿ ಗ್ರಾಂಟ್ ಆಗಿದೆ ಅಂತಾರೆ, ಕ್ರಯಪತ್ರದಲ್ಲಿ 91, 92 ಮಂಜೂರಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಡಾಕ್ಯುಮೆಂಟ್ ವಿತ್ ಎವಿಡೆನ್ಸ್ ನಮ್ಮ ಹತ್ರ ಇದ್ರೂ ಸಹ ಇದುವರೆಗೂ ಏನು ಆಕ್ಷನ್ ತಗೊಳ್ಳಿಲ್ಲ. ಅಧಿಕಾರಿಗಳು ಈ ತರ ಇದು ಮಾಡ್ತಿದ್ದಾರೆ ಸರ್. ಸರ್ ನಾವು 40 ಜನ ಇದ್ದೀವಿ. ನಮ್ ಜಮೀನ್ ಯಾವ ಕಾರಣಕ್ಕೂ ನಾವು ಲೇಔಟ್ ಮಾಡ್ಕೊಳಕ್ಕೆ ಬಿಟ್ಕೊಡಲ್ಲ. ನಾವು ಸಿದ್ದರಾಮಯ್ಯ ಸಾಹೇಬ್ರವರೆಗೂ ಹೋಗಕ್ಕೂ ರೆಡಿ ಇದ್ದೀವಿ. ಇನ್ನೊಂದೇನಂದ್ರೆ ಸರ್, ಸರ್ಕಾರ ನಮ್ಗೆ ಕೊಟ್ಟಿರೋ ಜಮೀನನ್ನು ಇವ್ರು ಬಂದು ಹೆಂಗ್ ಲೇಔಟ್ ಮಾಡ್ತಾರೆ ಸರ್? ಇದು ನಮ್ದೇ ಅಲ್ಲ ಸರ್, ಸುಮಾರು ಒಂದು 8 ಎಕರೆ ಏನೋ ಮಾಡ್ತಿದ್ದಾರೆ ಸರ್. ಹೆಂಗಂದ್ರೆ ಅದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅವ್ರಿಗೆ ಗ್ರಾಂಟ್ ಕಾಪಿ ಇರಲ್ಲ, ಏನಿಲ್ಲ, ಅನುಭವದಲ್ಲಿ ಇರ್ತಾರೆ ಜಮೀನಲ್ಲಿ. ಅಂತ ಅವ್ರ ಹತ್ರ ಇವ್ರು 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಲೇಔಟ್ ಮಾಡಿ ಸ್ಕ್ವೇರ್ ಫೀಟ್ 2,000 ಅಂತ ಸರ್. ಒಂದ್ ಸೈಡ್ ಬಂದ್ 25 ಲಕ್ಷ ಬರುತ್ತೆ ಸರ್. ಈ ತರ ಮಾಡ್ತಿದ್ದಾರೆ, ಈ ತರ ಅಕ್ರಮ ಮಾಡ್ತಿದ್ದಾರೆ. ಅದರಿಂದ ನಾವು ನಿಮ್ ವಿಡಿಯೋ ಮುಖಾಂತರ ಬಂದಿದ್ದೀನಿ ಸರ್. ಮುಂದಿನ ಹೋರಾಟ ಇದುವರೆಗೂ ಏನು ಡಿ ಸಿ ಸಾಹೇಬ್ರು ಬಂದ್ರು ಏನು ಆಕ್ಷನ್ ತಗೋಲ್ಲ. ನೆಕ್ಸ್ಟ್ ನಾವು CM ಸಿದ್ದರಾಮಯ್ಯವರೆಗೂ ಹೋಗ್ತೀವಿ ಸರ್. ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ. ಇದು ಯಾವುದೇ ಕಾರಣಕ್ಕೂ ನಾನು ಲೇಔಟ್ ಮಾಡ್ಕೊಳ್ಳಕ್ಕೆ ಬಿಟ್ಕೊಡಲ್ಲ. ದಲಿತರ ಜಮೀನು ದಲಿತರಿಗೆ ಇರ್ಬೇಕು ಸರ್. ಒಟ್ಟಿನಲ್ಲಿ ಭೂಮಾಫಿಯಾ ಕೈಗೆ ಸಿಲುಕಿ ಬಡ ರೈತರ ಬದುಕು ಅಸಗಿಟ್ಟಿದೆ. ಜಿಲ್ಲಾಡಳಿತ ಕೂಡಲೇ ಮಧ್ಯಪ್ರವೇಶಿಸಿ ಅಕ್ರಮವಾಗಿ ಆಗಿರುವ ಖಾತೆಗಳನ್ನು ರದ್ದುಪಡಿಸಿ ನೈಜ ರೈತರಿಗೆ ನ್ಯಾಯ ಕೊಡಿಸಬೇಕಿದೆ.